ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಯೂಟ್ರಸ್ ಅಲ್ಲಿ ದರ್ ಇಸ್ ಅ ಲೈನಿಂಗ್, ಇವಾಗ ಒಳಗಡೆ ಒಂದು ಪದರ ಅಂತಿರತ್ತೆ, ದಟ್ ಇಸ್ ಎಂಡೋಮೆಟ್ರಿಯಲ್ ಲೈನಿಂಗ್. ಯೂಶಲಿ ಪೀರಿಯಡ್ಸ್ ಟೈಮ್ ಅಲ್ಲಿ ಇದು ಎಂಡೋಮೆಟ್ರಿಯಲ್ ಲೈನಿಂಗ್ ಶೆಡ್ ಆಫ್ ಆಗಿ ಪೀರಿಯಡ್ಸ್ ಆಗಿ ಬರುತ್ತೆ. ಈ ಎಂಡೋಮೆಟ್ರಿಯಲ್ ಲೈನಿಂಗ್ ಯಾವಾಗ ಯೂಟ್ರಸ್ ಇಂದ ಆಚೆ ಹೋಗಕ್ ಶುರು ಮಾಡತ್ತೋ, ಅಂದ್ರೆ ಓವರೀಸ್ ಇಲ್ಲ ಟ್ಯೂಬ್ಸ್ ಇಲ್ಲ ಅಂತಂದ್ರೆ ಬೇರೆ ಪೆಲ್ವಿಕ್ ಆರ್ಗನ್ಸ್ ಗೆಲ್ಲ ಹೋಗಿ ಎಂಡೋಮೆಟ್ರಿಯಲ್ ಲೈನಿಂಗ್ ಯಾವಾಗ ಕೂತ್ಕೊಳ್ಳುತ್ತೋ, ಈ ಕಂಡೀಷನ್ ನ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಎಂಡೋಮೆಟ್ರಿಯಲ್ ಲೈನಿಂಗ್ ಆಫ್ ದ ಯೂಟ್ರಸ್ ಇನ್ ಅದರ್ ಪ್ಲೇಸಸ್ ಲೈಕ್ ಓವರೀಸ್, ಟ್ಯೂಬ್ಸ್ ಆರ್ ಪೆಲ್ವಿಕ್ ಆರ್ಗನ್ಸ್. ಇದರಿಂದ ಸಿಕ್ಕಾಪಟ್ಟೆ ಪೇನ್ಫುಲ್ ಪೀರಿಯಡ್ಸ್ ಆಗೋದು ಅಥವಾ ಸಿಕ್ಕಾಪಟ್ಟೆ ಪೇನ್ ಇವಾಗ ಬಿಫೋರ್, ಡ್ಯೂರಿಂಗ್ ಅಂಡ್ ಆಫ್ಟರ್ ಪೀರಿಯಡ್ಸ್ ಆಗೋದು, ಇದೆಲ್ಲ ಸಿಂಪ್ಟಮ್ಸ್ ಇರುತ್ತೆ. ಬಟ್ PCOD ಏನಂತಂದ್ರೆ ಇಟ್ ಇಸ್ ಅ ವೆರಿ ಕಾಮನ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗ್ಬಿಟ್ಟಿದೆ ಇವಾಗ ಯಂಗ್ ಗರ್ಲ್ಸ್ ಅಲ್ಲಿ, ಅಡಾಲಸೆನ್ಸ್ ಅಲ್ಲಿ. ಬಿಕಾಸ್ ಅವರು ಫಿಸಿಕಲ್ ಆಕ್ಟಿವಿಟಿಯಿಂದನೋ ಅಥವಾ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಅಥವಾ ಬೀಂಗ್ ಈಟಿಂಗ್ ಆನ್ ಅ ಲಾಟ್ ಆಫ್ ಜಂಕ್ ಫುಡ್ ಅಂಡ್ ಬೇಕರಿ ಪ್ರಾಡಕ್ಟ್ಸ್ ಇದೆಲ್ಲ ತಿಂದು ದಪ್ಪ ಆಗಿ ಅಂಡ್ ಒಂಥರ ಸೆಡೆಂಟರಿ ಲೈಫ್ ಸ್ಟೈಲ್ ಇಂದ ಬರೋ ಡಿಸಾರ್ಡರ್ ಇಸ್ PCOS, ದಟ್ ಇಸ್ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಎರಡು ಓವರೀಸ್ ಅಲ್ಲಿ ಯೂಶಲಿ ಫಾಲಿಕಲ್ಸ್ ಡೆವಲಪ್ ಆಗ್ತಾ ಇರುತ್ತೆ. ಎವ್ರಿ ಮಂತ್ ಫಾಲಿಕಲ್ ಡೆವಲಪ್ ಆಗಿ ಒಂದು ಡಾಮಿನೆಂಟ್ ಫಾಲಿಕಲ್ ಡೆವಲಪ್ ಆದ್ಮೇಲೆ ಓವ್ಯುಲೇಷನ್ ಆಗಿ ಪೀರಿಯಡ್ ಆಗೋದು. PCOS ಅಲ್ಲಿ ಏನಾಗುತ್ತೆ, ಡಾಮಿನೆಂಟ್ ಫಾಲಿಕಲ್ ಅನ್ನೋದು ಡೆವಲಪ್ ಆಗೋದೇ ಇಲ್ಲ. ದೇರ್ ಆರ್ ಮೆನಿ ಫಾಲಿಕಲ್ಸ್, ಚಿಕ್ಕ ಫಾಲಿಕಲ್ಸ್ ಓವರೀಸ್ ಸುತ್ತ ಬೆಳ್ಕೊಂಡಿರುತ್ತೆ, ಬಟ್ ಅದ್ಯಾವುದು ಡಾಮಿನೆಂಟ್ ಫಾಲಿಕಲ್ ಆಗಲ್ಲ ಮತ್ತೆ ಓವ್ಯುಲೇಷನ್ ಆಗಲ್ಲ. ಸೊ ದೀಸ್ ಟು ಆರ್ ಕಂಪ್ಲೀಟ್ಲಿ ಡಿಫರೆಂಟ್ ಸೆಟ್ ಆಫ್ disorders. PCOS is pertaining mostly to the ovary and ಎಲ್ಲ ಬೇರೆ ಸಿಸ್ಟಮ್ಸ್ಗೂ ಅಫೆಕ್ಟ್ ಆಗುತ್ತೆ ಇನ್ ದ ಫ್ಯೂಚರ್ ಆಸ್ ವೆಲ್. Endometriosis is because of the uterus lining going into different other different organs. ಎಂಡೋಮೆಟ್ರಿಯೋಸಿಸ್ ಡಯಾಗ್ನೋಸಿಸ್ ಮಾಡ್ಬೇಕು ಅಂದ್ರೆ ಯೂಶಲಿ ನಾವ್ ಆಸ್ ಡಾಕ್ಟರ್ಸ್ ನಾವು ಪೇಷಂಟ್ಸ್ ನ ಚೆನ್ನಾಗಿ ಕೇಳಿಸ್ಕೋಬೇಕು. ಅವ್ರ ಸಿಂಪ್ಟಮ್ಸ್ ಏನು, ಅವ್ರ ಏನೇನ್ ಪ್ರಾಬ್ಲಮ್ಸ್ ಆಗ್ತಿದೆ ಯೂಶಲಿ ಡ್ಯೂರಿಂಗ್ ಪೀರಿಯಡ್ಸ್ ಅಂತ. ಸೊ ಡಯಾಗ್ನೋಸಿಸ್ ಇಸ್ ಬೇಸ್ಡ್ ಆನ್ ಸಿಂಪ್ಟಮ್ಸ್ ಅಂಡ್ ನಾವು ಇನ್ವೆಸ್ಟಿಗೇಷನ್ ಏನೇನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಸಿಂಪ್ಟಮ್ಸ್ ಏನೇನಿರುತ್ತೆ ಎಂಡೋಮೆಟ್ರಿಯೋಸಿಸ್ ಅಲ್ಲಿ ಅಂದ್ರೆ, ಯೂಶಲಿ ಸಿಕ್ಕಾಪಟ್ಟೆ ಪೇನ್ಫುಲ್ ಪೀರಿಯಡ್ಸ್. ಅಂದ್ರೆ ನಾನು ಹೇಳ್ದಂಗೆ ಇಟ್ ವಿಲ್ ಸ್ಟಾರ್ಟ್ ಬಿಫೋರ್ ದ ಪೀರಿಯಡ್ ಸ್ಟಾರ್ಟ್ಸ್, ಫುಲ್ ಪೀರಿಯಡ್ಸ್ ಟೈಮ್ ಅಲ್ಲಿ ಪೇನ್ ಇರುತ್ತೆ, ಪೀರಿಯಡ್ಸ್ ಆದ್ಮೇಲೂ ಪೇನ್ ಕಂಟಿನ್ಯೂ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಟ್ರಿಪಲ್ ಡಿಸ್ಮೆನೋರಿಯಾ ಇನ್ ಎಂಡೋಮೆಟ್ರಿಯೋಸಿಸ್. ಸೊ ಈ ತರ ಸಿಂಪ್ಟಮ್ ಇಟ್ಕೊಂಡು ಬಂದ್ರೆ ಪೇಷಂಟ್ಸ್, ಡೆಫಿನೆಟ್ಲಿ ನಮ್ಗೆ ಫಸ್ಟ್ ತಲೆಗೆ ಹೋಗೋದೇ ಎಂಡೋಮೆಟ್ರಿಯೋಸಿಸ್ ಅಂತ. ಇದ್ರ ಜೊತೆಗೆ ಮ್ಯಾರಿಡ್ ವಿಮೆನ್ ಇದ್ರೆ and if they have endometriosis, definitely they will have pain during intercourse. ಇವಾಗ ಪೇನ್ ಡ್ಯೂರಿಂಗ್ ಇಂಟರ್ಕೋರ್ಸ್ ಇರ್ಬೋದು, ದೇ ಕ್ಯಾನ್ ಹ್ಯಾವ್ ಪೇನ್. ಇವಾಗ ಮೋಷನ್ ಪಾಸ್ ಮಾಡ್ಬೇಕಾದ್ರೆ, ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಪೇನ್ ಇರ್ಬೋದು, ದಟ್ ಇಸ್ ಕಾಲ್ಡ್ ಡಿಸ್ಚೀಸಿಯಾ ಅಂಡ್ ಡಿಸ್ಯೂರಿಯಾ. ಅಂಡ್ ದೇ ಕ್ಯಾನ್ ಹ್ಯಾವ್ ಲೂಸ್ ಮೋಷನ್ ತರ ಆಗೋದು. ದರ್ ಆರ್ ಡಿಫ್ರೆಂಟ್ ಸಿಂಪ್ಟಮ್ಸ್ ಬಿಕಾಸ್ ಆಫ್ ದ ಎಂಡೋಮೆಟ್ರಿಯಲ್ ಟಿಶ್ಯೂ ಲೈನಿಂಗ್ ಎಲ್ಲೆಲ್ಲಿ ಹೋಗಿ ಕೂತ್ಕೊಳ್ಳುತ್ತೋ ಆ ಆರ್ಗನ್ಸ್ ಇಂದ ಎಲ್ಲಾ ಕಡೆಯಿಂದನೂ ವಿ ವಿಲ್ ಹ್ಯಾವ್ ಸಿಂಪ್ಟಮ್ಸ್. ಸೊ ಇದು ಸಿಂಪ್ಟಮ್ಸ್ ಕಡೆ ಬಂತು. ಇವಾಗ ಈ ತರ ಸಿಂಪ್ಟಮ್ಸ್ ಇಟ್ಕೊಂಡು ಬಂದಿರೋ ಪೇಷಂಟ್ಸ್ಗೆ ನಾವ್ ಹೆಂಗ್ ಡಯಾಗ್ನೋಸ್ ಮಾಡ್ತೀವಿ ಅಂತ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಡಯಾಗ್ನೋಸಿಸ್ ಹೆಂಗ್ ಮಾಡ್ತೀವಿ ಅಂದ್ರೆ ಅಲ್ಟ್ರಾಸೌಂಡ್. ಸೊ ನಾವೆಲ್ಲರಿಗೂ ಅಲ್ಟ್ರಾಸೌಂಡ್ ಮಾಡ್ತೀವಿ. ಯೂಶಲಿ ಇವಾಗ ಅಲ್ಟ್ರಾಸೌಂಡ್ ಮಾಡಿದಾಗ ಯೂಟ್ರಸ್ ಇಂದ ಹೋಗಿರೋದು ಎಂಡೋಮೆಟ್ರಿಯಲ್ ಲೈನಿಂಗ್ ನಮ್ಗೆ ಕಾಣಿಸ್ಕೊಳ್ಳೋದು ಪ್ರೈಮರಿಲಿ ಓವರೀಸ್ ಅಲ್ಲಿ. ಓವರೀಸ್ ಅಲ್ಲಿ ದೊಡ್ಡ ದೊಡ್ಡ ಸಿಸ್ಟ್ ಆಗಿ ಕಾಣಿಸ್ಕೊಳ್ಳುತ್ತೆ. ಯೂಶಲಿ ಮೋರ್ ದನ್ 4 into 5 centimeter or more than that ಇದ್ರೆ ಡೆಫಿನೆಟ್ಲಿ ಅದು. ಅಂಡ್ ದರ್ ವಿಲ್ ಬಿ ಅದರ್ ಕಾಂಬಿನೇಷನ್ ಆಫ್ ಥಿಂಗ್ಸ್ ವಿಚ್ ವಿ ಸಿ ಆನ್ ಅಲ್ಟ್ರಾಸೌಂಡ್. ಅದೆಲ್ಲ ಕಂಪೇರ್ ಮಾಡಿ, ಸಿಂಪ್ಟಮ್ಸ್ ಕಂಪೇರ್ ಮಾಡಿ ನೋಡಿದಾಗ then we can definitely say it is endometriotic cyst in the ovary. Endometriotic cyst in the ovary is also called chocolate cyst. ನಾವು ಬೇರೆ ಬೇರೆ ತರ ಡಯಾಗ್ನೋಸಿಸ್ ಮಾಡಿ when we take it intra operatively, ಅಲ್ಲಿ ಚಾಕ್ಲೇಟ್ಸ್ ತರ ಇದು ಮೆಲ್ಟೆಡ್ ಚಾಕ್ಲೇಟ್ ತರ ಬ್ರೌನ್ ಕಲರ್ ಲಿಕ್ವಿಡ್ ಬರ್ತಾ ಇರುತ್ತೆ. ಸೊ ಅಲ್ಟ್ರಾಸೌಂಡ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ವೇಸ್ ಟು ಡಯಾಗ್ನೋಸ್ ಎಂಡೋಮೆಟ್ರಿಯೋಟಿಕ್ ಸಿಸ್ಟ್. ಇವಾಗ ಅಲ್ಟ್ರಾಸೌಂಡ್ ಮಾಡಿದಾಗ ನಾವು ಬೇರೆ ಬೇರೆ ಪೆಲ್ವಿಕ್ ಆರ್ಗನ್ಸ್ ಅಲ್ಲೂ ನೋಡ್ಬೋದು ಡಿಪಾಸಿಟ್ಸ್ ಕಾಣತ್ತೆ ಬೇರೆ ಬೇರೆ ಆರ್ಗನ್ಸ್ ಮೇಲೆ ಎಂಡೋಮೆಟ್ರಿಯೋಟಿಕ್ ಸ್ಪಾಟ್ಸ್. So by symptoms and by investigations we can diagnose endometriosis easily.
ಎಂಡೋಮೆಟ್ರೋಸಿಸ್ ಹೇಗ್ ಟ್ರೀಟ್ ಮಾಡ್ತೀವಿ ಅಂತಂದ್ರೆ ಬೇಸ್ಡ್ ಆನ್ ದ ಸಿಂಪ್ಟಮ್ಸ್. ಇಫ್ ದ ಸಿಂಪ್ಟಮ್ಸ್ ಆರ್ ವೆರಿ ಮೈಲ್ಡ್, ಅಂದ್ರೆ ಇವಾಗ ಬರೀ ಪೇನ್ ಬರ್ತಿದೆ, ಮ್ಯಾನೇಜಬಲ್ ಪೇನ್ ಇದೆ ಪೇಷಂಟ್ಸ್ಗೆ ಅಥವಾ ಗರ್ಲ್ಸ್ಗೆ, ಅಂಡ್ ದೇ ಆರ್ ಅನ್ಮ್ಯಾರಿಡ್ ಅಂತಂದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ಬೋದು. ಅಂದ್ರೆ ಪೇನ್ ಫಸ್ಟ್ ಥಿಂಗ್ ವಿಲ್ ಬಿ ಪೇನ್ ಕಿಲ್ಲರ್ಸ್ ದಟ್ ವಿಲ್ ರಿಲೀವ್ ದ ಪೇನ್. ಬಟ್ ಇವಾಗ ಸಿವಿಯರ್ ಸಿಂಪ್ಟಮ್ಸ್ ಇದೆ ಅಂತಂದ್ರೆ, ಅಥವಾ ಹಾರ್ಮೋನ್ ಡಿಸ್ಟರ್ಬೆನ್ಸಸ್ ಎಲ್ಲ ಆಗ್ತಾ ಇದೆ ಹುಡುಗಿರಿಗೆ ಅಥವಾ ಅನ್ಮ್ಯಾರಿಡ್ ಆರ್ ಮ್ಯಾರಿಡ್ ವುಮೆನ್ಗೆ ಅಂತಂದ್ರೆ, then we can give them hormonal pills also. But if they are married women and ಸಿಕ್ಕಾಪಟ್ಟೆ ಸಿಂಪ್ಟಮ್ಸ್ ಇದೆ, ದ ಸಿಂಪ್ಟಮ್ಸ್ ಇವಾಗ ಪೇನ್ಫುಲ್ ಪೀರಿಯಡ್ಸ್ ಅಲ್ಲದೆ ಪೇನ್ಫುಲ್ ಬವಲ್ ಮೂವ್ಮೆಂಟ್ಸ್ ಅಂದ್ರೆ ಲೂಸ್ ಟೂಲ್ಸ್ ಅಥವಾ ಕಾನ್ಸ್ಟಿಪೇಷನ್ ಇದೆ, ಅಥವಾ ಮೋಷನ್ ಪಾಸ್ ಮಾಡ್ಬೇಕಾರೆಲ್ಲ ಪೇನ್ ಇದೆ ಅಂತಂದ್ರೆ, ಅಥವಾ ಇಫ್ ದೇ ಆರ್ ಟ್ರೈಂಗ್ ಫಾರ್ ಪ್ರೆಗ್ನೆನ್ಸಿ, ಇನ್ಫರ್ಟಿಲಿಟಿ ವರ್ಕ್ಅಪ್ ಏನಾದ್ರು ಬಂದಾಗ ಎಂಡೋಮೆಟ್ರೋಟಿಕ್ ಸಿಸ್ಟ್ ಅಥವಾ ಎಂಡೋಮೆಟ್ರೋಸಿಸ್ ಇನ್ ಅದರ್ ಆರ್ಗನ್ಸ್ ಡಯಾಗ್ನೋಸ್ ಆಯ್ತು ಅಂತಂದ್ರೆ, ಡೆಫಿನೆಟ್ಲಿ ಸರ್ಜರಿ ಇಸ್ ಅ ವೆರಿ ಗುಡ್ ಆಪ್ಷನ್. ಇವನ್ ಸರ್ಜಿಕಲಿ ಇವಾಗ ಓಪನ್ ಸರ್ಜರಿ ಅಂತೂ ಯಾರು ಮಾಡಲ್ಲ. ವಿ ಆಲ್ವೇಸ್ ಗೋಯಿಂಗ್ ಫಾರ್ ಅ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ವಿಚ್ ಇಸ್ ವೆರಿ ಮಚ್ ಈಸಿಯರ್ ಟು, ಈಸಿಯರ್ ಅನ್ನೋದಕ್ಕಿಂತ ಪೇಷಂಟ್ಗೆ ಇಟ್ ಇಸ್ ಈಸಿಲಿ ದೇ ಕ್ಯಾನ್ ಟೇಕ್ ಇಟ್ ಇಂಟು ದೇರ್ ಲೈಫ್ ಸ್ಟೈಲ್ ಈಸಿಲಿ. ಬೇಗ ರಿಕವರ್ ಆಗ್ತಾರೆ, ಹಾಸ್ಪಿಟಲ್ ಸ್ಟೇ ಜಾಸ್ತಿ ಇರಲ್ಲ. So surgery is also a good option for endometriosis if the symptoms are severe. ಅಸಿಸ್ಟ್ ಏನ್ ಹೇಳಿದೆ ಎಂಡೋಮೆಟ್ರೋಟಿಕ್ ಸಿಸ್ಟ್ ಅದು ತುಂಬಾ ದೊಡ್ಡದಿದ್ರೆ ಅಂಡ್ ಇನ್ಫರ್ಟಿಲಿಟಿ ವರ್ಕ್ಅಪ್ ಏನಾದ್ರು ಬಂದಿದ್ರೆ, ಅಂದ್ರೆ ಪೇಷಂಟ್ಸ್ ಇವಾಗ ನಮ್ಗೆ ಬೇಗ ಇದ್ರೆ ತೆಗೆದ್ಬಿಟ್ಟು ನಾವು ಪ್ರೆಗ್ನೆಂಟ್ ಆಗ್ಬಿಡ್ಬೇಕು ಆ ತರ ಸಿಂಪ್ಟಮ್ಸ್ ಇರೋರ್ಗೆ, then we definitely have to go in for surgery. ಇವಾಗ ಎಂಡೋಮೆಟ್ರೋಸಿಸ್ ಟ್ರೀಟ್ಮೆಂಟ್ ಆದ್ಮೇಲೂ ಸಹ ಯೂಶಲಿ ಎಂಡೋಮೆಟ್ರೋಸಿಸ್ ಇದ್ರೆ ಮಕ್ಕಳು ಮಾಡ್ಕೊಳ್ಳೋದಕ್ಕೆ, ಪ್ರೆಗ್ನೆಂಟ್ ಆಗೋದಕ್ಕೆ ದರ್ ಇಸ್ ಅ ಪ್ರಾಬ್ಲಮ್, ಬಿಕಾಸ್ ಓವೇರಿಯನ್ ಫಂಕ್ಷನಿಂಗ್, ಓವೇರಿಯನ್ ರಿಸರ್ವ್ ಅಂತ ಏನ್ ಹೇಳ್ತೀವಿ ಅದು ಯೂಶಲಿ ಕಮ್ಮಿ ಇರುತ್ತೆ. ಬಿಕಾಸ್ ಅಸಿಸ್ಟ್ ಎಲ್ಲ ಓವೇರಿಯನ್ ಜಾಗ ಎಲ್ಲ ತಗೊಂಡ್ಬಿಟ್ಟಿರುತ್ತೆ. ಸೊ ಹಾರ್ಮೋನ್ ರಿಲೀಸ್ ವಿಲ್ ಬಿ ಲೆಸ್, ಫಾಲಿಕಲ್ಸ್ ವಿಲ್ ಬಿ ಲೆಸ್ ಫಾರ್ ದ ಪ್ರೆಗ್ನೆನ್ಸಿ ಟು ಹ್ಯಾಪನ್. ಎಂಡೋಮೆಟ್ರೋಟಿಕ್ ಸರ್ಜರಿ ಆದ್ಮೇಲೂ ಇವನ್ ಆಫ್ಟರ್ ಟೇಕಿಂಗ್ ಸರ್ಜರಿ ಮಾಡ್ಕೊಂಡ್ರೆ ದೆನ್ ಅಗೇನ್ ಓವೇರಿಯನ್ ನಾವು ಸಿಸ್ಟ್ ಎಲ್ಲ ತೆಗೆದ್ಬಿಡ್ತೀವಿ. ಸೊ ಓವೇರಿಯನ್ ಟಿಶ್ಯೂನು ಸ್ವಲ್ಪ ಬಂದಿರುತ್ತೆ ಅದ್ರಲ್ಲಿ. ಸೊ ಅವಾಗ ಏನಾಗುತ್ತೆ, ಓವೇರಿಯನ್ ರಿಸರ್ವ್ ಏನಂತೀವಿ, ಫಾಲಿಕಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಎಸ್, ದೇರ್ ಈಸ್ ಅ ಸ್ಲೈಟ್ ಡೆಫಿಷಿಯನ್ಸಿ, ಸ್ವಲ್ಪ ಕಮ್ಮಿ ಆಗತ್ತೆ ಪ್ರೆಗ್ನೆನ್ಸಿ ರೇಟ್, ಬಟ್ ಟೋಟಲಿ ಆಗೋದೇ ಇಲ್ಲ ಅಂತ ಹೇಳಕ್ ಆಗಲ್ಲ. ಬಿಕಾಸ್ ವಿ ಹ್ಯಾವ್ ಸೀನ್ ಕೇಸಸ್ ವೇರ್ ಎಂಡೋಮೆಟ್ರೋಟಿಕ್ ಸರ್ಜರಿ ಆದ್ಮೇಲೆ ಅಥವಾ ಟ್ರೀಟ್ಮೆಂಟ್, ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ಎಂಡೋಮೆಟ್ರೋಸಿಸ್ ತಗೊಂಡ್ಮೇಲೂ patients have conceived naturally as well. And ಇನ್ನೊಂದ್ ಥಿಂಗ್ ಏನಂತಂದ್ರೆ, ಯೂಟ್ರಸ್ ಅಲ್ಲಿರೋ ಲೈನಿಂಗ್ ಆಲ್ಸೋ ರಿಸೆಪ್ಟಿವಿಟಿ ಅಂತೀವಿ. ಇವಾಗ ಪ್ರೆಗ್ನೆನ್ಸಿ ಆಗ್ಬೇಕಾದ್ರೆ ಆ ಮಗು ಹೋಗಿ ಕಚ್ಕೋಬೇಕು ಒಳಗಡೆ, ಫಂಡಸ್ ಅಂದ್ರೆ ಇಂಪ್ಲಾಂಟೇಶನ್ ಅಂತೀವಿ. ಸೊ ಅದಕ್ಕೂ ಒಂಚೂರು ತೊಂದರೆ ಆಗೋ ಚಾನ್ಸಸ್ ಇರತ್ತೆ. ಸೊ ಎಂಡೋಮೆಟ್ರೋಸಿಸ್ ಅಂಡ್ ಇಟ್ಸ್ ಟ್ರೀಟ್ಮೆಂಟ್ ವಿಲ್ ಹ್ಯಾವ್ ಸರ್ಟನ್ ಇಂಪ್ಯಾಕ್ಟ್ ಆನ್ ಪ್ರೆಗ್ನೆನ್ಸಿ ಇನ್ ದ ಫ್ಯೂಚರ್. ಎಂಡೋಮೆಟ್ರೋಸಿಸ್ ಪ್ರಿವೆನ್ಷನ್ ಅಂತಂದ್ರೆ ಯೂಶಲಿ ಇವಾಗ ಯಾರ ನೋಡ್ತೀವಿ ಎಂಡೋಮೆಟ್ರೋಸಿಸ್. ಸೊ ಬೇಸಿಕ್ಲಿ ದ ಎಂಡೋಮೆಟ್ರೋಸಿಸ್ ಕಾಸಸ್ ಏನಂತಂದ್ರೆ ರೆಟ್ರೋಗ್ರೇಡ್ ಮೆನ್ಸ್ಟ್ರುಯೇಷನ್ ಅಂತೀವಿ. ಅಂದ್ರೆ ಪೀರಿಯಡ್ ಆಗ್ಬೇಕಾದ್ರೆ ಸರ್ವಿಕ್ಸ್ ವೆಜೈನಿಂದ ಬರೋ ಬ್ಲೀಡಿಂಗ್ ಒಳಗಡೆಯಿಂದ ಟ್ಯೂಬ್ಸ್ ಇಂದ ಬೇರೆ ಕಡೆ ಹೋದ್ರೆ ಇಟ್ಸ್ ಕಾಲ್ಡ್ ರೆಟ್ರೋಗ್ರೇಡ್ ಮೆನ್ಸ್ಟ್ರುಯೇಷನ್. ಆರ್ ಇವಾಗ ಜೆನೆಟಿಕಲಿನೂ ಸಮ್ ಪೀಪಲ್ ವಿಲ್ ಬಿ ಸಸೆಪ್ಟಬಲ್ ಟು ಎಂಡೋಮೆಟ್ರೋಸಿಸ್, ಅಂದ್ರೆ ಅಮ್ಮ, ಅಕ್ಕ, ತಂಗಿಗೆಲ್ಲ ಇದ್ರೆ ನಿಮ್ಗೂ ಬರೋ ಚಾನ್ಸಸ್ ಇರತ್ತೆ. One more thing is your healthy lifestyle and physical activity and all will also play a major role in causation of endometriosis. So ಇದೆಲ್ಲ ಕನ್ಸಿಡರ್ ಮಾಡಿದಾಗ ನಾವು ಮುಂಚೆಯಿಂದಾನೇ ನಮ್ಮನ್ನ ನಾವು ಒಳ್ಳೆ ತರದಲ್ಲಿ ನೋಡ್ಕೊಂಡ್ರೆ, ವಿ ಕೆನಾಟ್ ಏನಂತಾರೆ ಪ್ರಿವೆನ್ಷನ್ ಅನ್ನೋದಕ್ಕಿಂತ ನಮ್ಮನ್ನ ನಾವು ಹೆಂಗ್ ನೋಡ್ಕೋತೀವಿ, ಇಟ್ ಡಿಪೆಂಡ್ಸ್ ಆನ್ ದ್ಯಾಟ್. ಬಿಕಾಸ್ ನಮ್ ಲೈಫ್ ಸ್ಟೈಲ್, ನಮ್ ಡಯೇಟ್, ನಮ್ ಫಿಸಿಕಲ್ ಆಕ್ಟಿವಿಟಿ ನಾವ್ ಎಷ್ಟು ಮೇಂಟೈನ್ ಮಾಡ್ತೀವೋ, ದ ಫ್ಯೂಚರ್ ಡಿಸಾರ್ಡರ್ಸ್ ಆಫ್ ಮೆನಿ ವಿಲ್ ಬಿ ಇನ್ ಕಂಟ್ರೋಲ್. ಎಂಡೋಮೆಟ್ರೋಸಿಸ್ ಕೂಡ ಅಷ್ಟೇ ನಮ್ಮ ಮೇಲೆ ಡಿಪೆಂಡ್ ಆಗತ್ತೆ. ನಮ್ಮ ಮೇಲೆ ಡಿಪೆಂಡ್ ಆಗದೆ ಇರೋದನ್ನ ನಾವು ಡೆಫಿನೆಟ್ಲಿ ಏನು ಮಾಡಕ್ಕಾಗಲ್ಲ. ವಿ ಕ್ಯಾನ್ ಟೇಕ್ ಫ್ಯೂಚರ್ ಫರ್ದರ್ ಟ್ರೀಟ್ಮೆಂಟ್. ಬಟ್ ಪ್ರಿವೆನ್ಷನ್ ಅಂತಂದ್ರೆ ಎಸ್, ವಿ ಶುಡ್ ಆಲ್ವೇಸ್ ಸಿ ಟು ದಟ್ ವಿ ಆರ್ ಇನ್ ಹ್ಯಾವಿಂಗ್ ಅ ಗುಡ್ ಲೈಫ್ ಸ್ಟೈಲ್. ಅಂಡ್ ಜೆನೆಟಿಕಲಿ ವಿ ಹ್ಯಾವ್, ಮುಂಚೆ ಯಾರಿಗಾದ್ರು ಅಮ್ಮಂಗೆ, ಅಕ್ಕಂಗೆ ಅಥವಾ ಏನಾದ್ರು ಆತರ ತೊಂದರೆ ಇದ್ರೆ ನಾವು ಬೇಗನೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಅಟ್ಲೀಸ್ಟ್ ಒಂದು ಅಲ್ಟ್ರಾಸೌಂಡ್ ಎವ್ರಿ 6 months or ಎವ್ರಿ 1 year ಮಾಡಿಸ್ಕೊಂಡು ನೋಡ್ಕೋತಾ ಇದ್ರೆ, ನಮ್ಗೆ ಏನಾದ್ರು ಸಿಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಎಂಡೋಮೆಟ್ರೋಟಿಕ್ ಸಿಸ್ಟ್ ಅಂತಂದ್ರೆ ಇನ್ ಅ ಸ್ಮಾಲರ್, ಚಿಕ್ಕದಾಗಿದ್ದಾಗಲೇ ಸಿಸ್ಟ್ ನ ವಿ ಕ್ಯಾನ್ ಫೈಂಡ್ ಔಟ್ ಅಂಡ್ ಟೇಕ್ ಮೆಡಿಕಲ್ ಟ್ರೀಟ್ಮೆಂಟ್ ರಾದರ್ ದನ್ ಗೋಯಿಂಗ್ ಇನ್ ಫಾರ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್. ತುಂಬಾ ದೊಡ್ಡದಾಗಿ ತುಂಬಾ ಸಿವಿಯರ್ ಸಿಂಪ್ಟಮ್ಸ್ ಬರೋದಕ್ಕಿಂತ ತಡಿಬಹುದು.